ಹೇಗೂ ನನ್ನ ವಿಷಯ ಶಿಕ್ಷಣ ಸಂಪೂರ್ಣಗೊಂಡಿತ್ತು. ಇನ್ನು ಮುಂದೆ ನನ್ನ ಅಣ್ಣ ಅತ್ತಿಗೆಯರು ಹೇಳಿದಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಮುಂದುವರೆದರೆ ನನ್ನ ಅಣ್ಣ ಅತ್ತಿಗೆಯರು ನನ್ನನ್ನು ಓದಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಮುಂದುವರೆದರೆ ನನ್ನ ಅಣ್ಣ ಅತ್ತಿಗೆಯರು ಕಲಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ನೋಡಿದಾಗಿದೆಯಲ್ಲ, ಹೌದಾ? ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ, ಬಟ್ ಜ್ಞಾಪಕ ಬರ್ತಾ ಇಲ್ಲ. ನನಗೆ ಸಂಪೂರ್ಣ ನೆನಪಾಗ್ತಿದೆ ಮೇಡಮ್. ಹಿಂದಿನ ವರ್ಷ ಡಿಸೆಂಬರ್ 18ರಂದು ಧಾರವಾಡ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆದ ನೆನದಲ್ಲವೇ? ಯುವರ್ ಗೆಸ್ ಇಸ್ ಕರೆಕ್ಟ್. ಅಂದ ಹಾಗೆ ತಾವು ಯಾರು? ತಮ್ಮ ಹೆಸರು ಏನು? ಅದೇ ಕಾಲೇಜಿನಲ್ಲಿ ಟಿಸಿಎಸ್ ಮುಗಿಸಿ ಬಂದ ಈ ಊರ ಬಡ ರೈತನಾದ ಸತ್ಯವಂತನ ತಮ್ಮ ಸಂಪತ್ತನ ಹೆಸರು. ಓ, ಸತ್ಯವಂತನ ತಮ್ಮ ಸಂಪತ್ ಕುಮಾರ್. ನೈಸ್ ಟು ಮೀಟ್ ಯು. ಮೇಡಮ್, ಹೇಳಿ. ನಾನು ಸಂಗೀತ ಪ್ರೇಮಿ. ನಮಗೆ ನಿಮ್ಮ ಹಾಡು ಎಂದರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಹಾ, ಸಮಯ ಸಿಕ್ಕಾಗ ನಮ್ಮ ಮನೆ ಕಡೆಗೆ ಬರ್ತಾ ಇರಿ. ನಾನಿನ್ನು ಬರ್ತೀನಿ. ಬಾಯ್. ಅಂದು ಕಾಲೇಜಿನಲ್ಲಿ ಹಾಡಿದ ಹಾಡು, ಮಾಡಿದ ಡ್ಯಾನ್ಸ್ ಇಂದಿಗೂ ನನ್ನ ಕಣ್ಣ ಮುಂದೆ ಕೊಡಿದಂತಾಗುತ್ತದೆ. ಇವಳನ್ನು ಪ್ರೀತಿಸಿ ಮದುವೆಯಾಗಬೇಕೆಂದು ಮನ ಹಾತೊರೆಯುತ್ತದೆ. ಹೋಗಿಲೆ ಕಂಠ ನವಿಲಿನ ನೃತ್ಯರುವ ಆರೇನಕ ನನ್ನ ಬಾಳಿನ ಜ್ಯೋತಿಯಾದರೆ ನನ್ನಂತ ಅದೃಷ್ಟಶಾಲಿನಿ ಯಾರಲ್ಲ ಈ ಜಗದಲ್ಲಿ. ಐ ಲವ್ ಯು, ಐ ಲವ್ ಯು. ಬೆಟ್ಟದ ತುದಿಯಲ್ಲಿ ನೆಲೆಸಿರುವ ನಮ್ಮ ಕುಲದೇವರಾದ ಕಾಡು ಸಿದ್ದೇಶ್ವರರು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವುದು ನನಗಿಷ್ಟೇ ಇಲ್ಲಪ್ಪ. ಟಿ.ಸಿ. ಜೋಶಿ ಶಿಕ್ಷಕರ ಹುದ್ದೆಗೆ ಅಂತ ಹೋಗಿರುವ ನನ್ನ ಮೈದುನ ಹುದ್ದೆಯನ್ನ ಅವನಿಗೆ ನೆರವೇರಿಸಿದೆ. ಆದ್ರೆ ಇನ್ನೊಬ್ಬ ನನ್ನ ಮೈದುನ ಜಮದಗ್ನಿಗೆ ಒಬ್ಬ ಆದರ್ಶ ಸತಿಯನ್ನ ಕರುಣಿಸುತ್ತಂತೆ. ನಿನ್ನಲ್ಲಿ ನಾನು ಸರಿ ಹುಟ್ಟಿ ಬೇಡಿಕೊಳ್ಳುವುದು. ಯಾರು? ನಾನೇ, ಈ ಊರ ಅಗರ್ಭ ಶ್ರೀಮಂತ ದೇಸಾಯಿ ಗೌಡ. ಓಹೋ, ಇರ್ಲಿ. ಪೂಜಿಸುತ್ತಿರುವ ನನ್ನೆಲ್ಲ ಕೂಗಿ ಕರೆದ ಕಾರಣ? ಪೊಂಗಿಯ ನಾವೆ ಕೇಳಿ ಹಾವು ಹರಿದು ಬಂದಂತೆ ಅರಕೆಲೆ ನಿಂತಿರುವ ನಿನ್ನನ್ನು ನನ್ನ ಹೃದಯದಲ್ಲಿ ಸಾಕಲು ನನ್ನ ಮನಸ್ಸು ಹರಿದು ನಿನ್ನಲ್ಲಿಗೆ ಬಂದೆ. ನನ್ನ ಕೈ ಹಿಡಿದು ಹಾಡಿ ನಿನ್ನ ಮನ ಸಂತೋಷಪಟ್ಟುಕೊಂಡು ದೇಸಾಯಿಗೌಡನ ಮನಕ್ಕೂ ಸ್ವಲ್ಪ ಆಯಾಸ ಪರಿಹರಿಸು. ಗೌಡ್ರೆ, ಏನ್ ಮಾತಾಡ್ತಾ ಇದ್ರ ನೀವು? ಪೊಂಗಿಯ ನಾಡು ಕೇಳಿ ಹಾವರಿದು ಬಂದಂತೆ ಅರಗಿರಿಯಂತಿರುವ ನಿನ್ನನ್ನು ನನ್ನ ಹೃದಯದಲ್ಲಿ ಸಾಕಲು ನನ್ನ ಮನಸ್ಸು ಹರಿದು ನಿನ್ನಲ್ಲವೇ ನನ್ನ ಕೈ ಹಿಡಿದು ಹಾಡಿ ನಿನ್ನ ಮನ ಸಂತೋಷಪಡಿಸಿಕೊಂಡು ದಡಿದ ಈ ದೇಸಾಯಿಗೌಡನ ಮನಕ್ಕೂ ಸ್ವಲ್ಪ ಆಯಾಸ ಪರಿಹರಿಸು. ಮಿಸ್ಟರ್ ದೇಸಾಯಿಗೌಡ, ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ಇಟ್ಟರೆ ಕಾಲಕ್ಕೆ ಕತ್ತರಿಸಿ ದೇವಿ ಬಾಯಿನ ಅರ್ಪಿಸಬೇಕಾಗತ್ತೆ. ಎಚ್ಚರ ಎಚ್ಚರ ಲೇಷಮಣಿ ಏಕಚಿತ್ ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎಚ್ಚರ.
ಎಚ್ಚರ ಎಂಬ ಶಬ್ದವನ್ನು ತಿಳಿಸಿದಲ್ಲಿ ಬಂದಿಲ್ಲ ದೇಸಾಯಿಗೌಡ. ಸುಮ್ಮನೆ ನನ್ನ ಒಳಗೆ ಸೆರಗಾಸಿ ಸುಖ ನೀಡಿದರೆ ಆಸೆ, ಇರದಿದ್ದರೆ ಹರಿದ ಹಚ್ಚಿಗೆ ಹಾಕುವೆ ಈ ನಿನ್ನ ಮೃದುವಾದ ಶರೀರವನ್ನು. ಹೆಣ್ಣಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ಯಾ? ಹೆಣ್ಣೆಂದರೆ ನನ್ನ ದೃಷ್ಟಿಯಲ್ಲಿ ಕಾಮದ ತೀಟಿ ತೀರಿಸಿಕೊಂಡು ತಿಂದು ಸಾಕಿಸಿದ್ದೆ. ಅದರಲ್ಲೂ ನೀನೊಂದು ಮಾಗಿದ ಮಾವಿನ ಹಣ್ಣು. ಮಾವಿನ ಹಣ್ಣು ಅಂತ ಎಲ್ಲ ಹಣ್ಣುಗಳು ತಿನ್ಲಿಕ್ಕೆ ಹೋದ್ರೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ಣಯಕ್ಕೆ ಕಾರಣವಾಗಿತ್ತು. ಎಚ್ಚರವಾಗಿರು. ಎಚ್ಚರ ಲೇಶಬರಿ ಏಕಚಿತ್ತು ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎಚ್ಚರ. ಎಚ್ಚರ ಎಂಬ ಸತ್ಯವನ್ನು ಕನಸಿನಲ್ಲಿಯೂ ಕಂಡಿಲ್ಲ ಈ ದೇಸಾಯಿಗೌಡ. ಸುಮ್ಮನೆ ನನ್ನ ಒಳಗೆ ಸೆರಗಾಸು ಸುಖ ನೀಡಿದರೆ ಸರಿ, ಇರದಿದ್ದರೆ ಹರಿದು ಹತ್ತಿಗೆ ಹಾಕುವ ಈ ನಿನ್ನ ಮೃದುವಾದ ಶಿರವನ್ನು. ಬಾಯಿನ ಸರಿ ಪದೇ ಪದೇ ಇದೇ ಮಾತನ್ನ ಮಾತಾಡಿ ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ನಿನ್ನ ಕಾಲಿಗೆ ನಾನು ಹೊರಗೆ ನಿನ್ನ ಗೊತ್ತು ಬೆದರಿಕೆ ಮೇಲಂತ ನನ್ನ ಮುಂದೆ ತೋರಿಸಬೇಡ. ದೇಸಾಯಿಗೌಡ ಮನಸ್ಸು ಮಾಡಿದರೆ ನನ್ನ ಆಳುಗಳ ಕೈಯಿಂದ ನಿನ್ನನ್ನು ಹೊತ್ತು ತೋರಿಸಿ ಇದೇ ರಾತ್ರಿ ನಿನ್ನೊಂದಿಗೆ ಕಳೆದಿದ್ದೆ. ಆದರೆ ಶೂರನಾದ ನನಗೆ ಶೋಭಿಸುವುದಿಲ್ಲ. ಒಂದು ಆ ಕೆಲಸಕ್ಕೆ ಕೈ ಹಾಕದೆ ಮುಖಾಮುಖಿಯಾಗಿ ಬಂದು ಕೇಳುತ್ತಿದ್ದೇನೆ ನಿನ್ನ ಕಾಮದುಃಖವನ್ನು. ಇದಕ್ಕೊಪ್ಪಿದರೆ ನನ್ನ ಕೋಣೆಯ ರಾಣಿ, ಒಪ್ಪದಿದ್ದರೆ ನೀನು ಕಾಣುವೆ ಯಮನ ಕೋಣೆ. ಗಂಗೆಯವ ನನ್ನನ್ನ ಕೆಣಕಿದ್ಯಾದ್ರೆ ಇದೇ ಕಾಮಸಿದ್ದೇಶ್ವರ ಎದುರಿಗೆ ಈ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಅರ್ಪಿಸಬೇಕಾಗತ್ತೆ. ನೋಡು, ಹೆಚ್ಚಿಗೆ ಮರು ಮಾತಾಡ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲಿ ಹೋದ್ರೆ ನಾಯಿಯಾದ ನಾನು ಮಾರಿಯಾಗಬೇಕಾಗತ್ತೆ. ಮಾರಿ ಲೇ ಹುಚ್ಚ, ನೀನು ಮಾರಿಯಾಗುವ ತನಕ ನಿನಗೆ ಸಮಯ ಕೊಡಲಾರೆ. ಅಷ್ಟರೊಳಗೆ ಮುಗಿಸಿಕೊಳ್ಳುವೆ ನನ್ನ ಕಾರ್ಯ. ಭಾಷೆಯಲ್ಲಿ ನನ್ನನ್ನು ಅರ್ಥಬಿಡಿಸುವ ಭಾಷೆ ಬರೀ ಒಂದೊಂದು ಸಾರಿ ನನ್ನ ಆಸೆಯನ್ನು ಈಡೇರಿಸುವ ಭಾಷೆ ಬರೀ. ಇಲ್ಲಿವರೆಗೂ ನಿನಗೆ ಸಾಮಯಪವಾಗಿ ಬುದ್ಧಿ ಹೇಳಿದ್ರೆ ನನ್ನನ್ನ ಮಕ್ಕಳಿಗೆ ಬರ್ತೇನೋ ನಿನ್ನ ಏನೋ ಏನು ಹೋಗ್ಲಿ ಬಿಡುವಂತ ಸುಮ್ಮನೆ ಆದ್ರೆ ನನ್ನನ್ನ ಮುಟ್ಟಲು ಬಂದಿರುವ ನಿಂಗೆ ನನ್ನ ಚಂದಿಯಾಗಿ ಹೋಗಿ ಆಡ್ಬಿಡು. ರಣಚಂಡಿ ಹುಟ್ಟು ದಟ್ಟವರು ಯಾವ ಕುಂಡಗಂಡು ಸಹ ನನ್ನ ಮೇಲೆ ಕೈ ಮಾಡಿಲ್ಲ. ಕೈ ಮಾಡಿದರು ಆ ಕೈಗಳನ್ನು ಈ ದೇಸಾಯಿಗೌಡ ಸುಮ್ಮನೆ ಬಿಟ್ಟಿಲ್ಲ. ಇದೇ ಅಲ್ಲವೇ ನನ್ನ ಕೆನ್ನೆಗೆ ಓಟು ಕೊಟ್ಟ ಈ ನಿನ್ನ ಕೈ, ಈ ನಿನ್ನ ಕೈಯನ್ನು ಖಂಡಿತ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನನ್ನನ್ನ ನಿಮ್ಮ ಒಳ ಹುಟ್ಟಿದ ತಂಗಿ ಅಂತ ತಿಳಿದು ದಯವಿಟ್ಟು ನನ್ನನ್ನ ಬಿಟ್ಟು ನಿಮ್ಮ ಮಾನ ಮರ್ಯಾದೆಯನ್ನು ಉಳಿಸ್ಕೊಂಡು ಇಲ್ಲಿಂದ ಹೊರಟು ಹೋಗಿ.
ನಿನ್ನ ಕಣ್ಣೀರಿನ ಕಮ್ಮನಿಗೆ ಕರಗಿಸಲು ಈ ದೇಸಾಯಿಗೌಡ ಸುಮ್ಮನೆ ಸಮಯ ಕಾಯುತ್ತಾ ನಿಂತರೆ ಮತ್ತೆ ದೇವಸ್ಥಾನಕ್ಕೆ ಯಾರಾದರೂ ಬರಬಹುದು. ಅವರ ಬರುವುದರೊಳಗಾಗಿ ನಿನ್ನನ್ನು ಬಿಗಿದಪ್ಪಿ ನನ್ನ ಕಾರ್ಯ ಮುಗಿಸಿಕೊಂಡು ಬಿಡುವೆ. ಶಬರಿ ಸೋಮನ ಕತೆ. ಪರಿಹಾರದ ಬಂಟಗೌಡ ಮೊದಲ ಬಿಡೋಲಿ ಗೆರೆತಿ ಕೈಯ ಬಲಿ ಹಚ್ಚಲಿಲ್ಲ ಗೌಡ. ಗೆಳತಿಯರ ಬಾಳಿಗೆ ಬೆಂಕಿ ಪರಿಹರಿಸಿರುವ ನಿಮ್ಮಂತ ಕಲಿಗೆ ಶ್ರೀಮಂತನ ಮೆಚ್ಚಿ ಸಿದ್ಧನಾಗಿ ಬಂದಿರುವ ಅಗ್ನಿದೇವ ಕಾಡಿನಿಂದ ಈ ನಾಡಿಗೆ ನಿನ್ನನ್ನು ಕರೆ ತಂದಿರುವುದು ನಾನು ಹೇಳಿದಂತೆ ಬಿತ್ತಿರಲು. ಆದರೆ ನೀನು ಅದನ್ನು ಬಿಟ್ಟು ನನ್ನ ಸರಿಯೋ ತಪ್ಪ ಗೊತ್ತಿಲ್ಲ ಗೌಡ. ಒಟ್ಟಿನಲ್ಲಿ ನನ್ನ ಕಣ್ಣೆದುರಿಗೆ ಕರೆತಿದ್ದಕ್ಕೆ ಕೊಂದು ಬರುವುದು ಕಣ್ಣಾರೆ ಕಂಡಿದ್ದೆ. ಆದರೆ ಅಂದೇ ನಿಮ್ಮ ದೇಹವನ್ನು ಹರಿದ ಹೊತ್ತಿಗೆ ಹಾಕಿ ನಿಮ್ಮಂತವರ ಬಿಸಿ ರಕ್ತದಿಂದ ಈ ಕರೆತಿರ ಪಾದ ತೊಳೆಯುವುದು ಈ ಅಗ್ನಿದೇವನ ರಕ್ತ ಗುಣ. ನಾನೇನು ನನ್ನ ಪವರ್ ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ಮೇಲಾಗಿ ಈ ರೋಡನ್ನು ಮುಷ್ಟಿಯಲ್ಲಿಟ್ಟುಕೊಂಡ ಆಟ ಆಡಿಸಬಲ್ಲ ಈ ಊರ ಅದರ್ಪ ಶ್ರೀಮಂತ ದೇಸಾಯಿಗೌಡ ನಾನು ತಿಳಿತೇಮಂತ. ಆತ್ಮೀಯ ಊರಲ್ಲಿ ದೊಡ್ಡ ಮನುಷ್ಯನಂತೆ ಮೆರೆಯುತ್ತಿರುವ ನೀನು ಕಂಡ ಹೆಣ್ಣು ಮಕ್ಕಳ ತಕ್ಕಿಯ ಬಿಸಿ ಒಪ್ಪಿಗೆಯನ್ನು ಬಯಸುವ ನಿನ್ನೊಬ್ಬ ಗಂಡಸರು ಮುಚ್ಚು ಬಾಯಿ ಹೇಳಿ. ನಿಮ್ಮಂತ ಕಾಮಕ ದೃಷ್ಟಿಯ ಗಂಡಸರಿಂದಲೇ ಪುರುಷ ಸಮಾಜದಲ್ಲಿ ಎದ್ದು ನಿಲ್ಲದಂತಾಗಿದೆ ಗೌಡ. ಆರ್ಯ ಧರ್ಮದ ನಾರಿಯ ಮೇಲೆ ನಿನ್ನ ಕಾಮದ ಕಣ್ಣು ಹಾಸಿದ್ದೇ ಆದರೆ ನಿನ್ನ ಕಣ್ಣನ್ನ ಕೇಳುವ ಹುಷಾರ್. ನನಗೆ ಮಹಾಪಂಡವಾಗಿ ಕೊಟ್ಟಿದ್ದಾಳ ಬೇಡ. ನೀನು ನನಗೆ ಎದುರಾಗಿ ನಿಂತಳು. ನಿನ್ನ ತಂದೆ ತಾಯಿಯನ್ನು ಕೊಂದ ಪಾಪಿಯನ್ನು ನನ್ನಿಂದ ನೀನು ತಿಳಿದುಕೊಳ್ಳಲು ಸಾಧ್ಯ? ಏ ಗೌಡ, ನನ್ನ ತಂದೆ ತಾಯಿಯನ್ನು ಕೊಂದಿರುವ ಸುಳಿವು ನೀನು ನನಗೆ ಕೊಡದಿದ್ದರು. ಐ ಡೋಂಟ್ ಕೇರ್ ಗೌಡ, ಐ ಡೋಂಟ್ ಕೇರ್. ನಾನೊಂದು ಹಣದ ಅಪ್ಪಣದಲ್ಲಿ ಈ ಗೆಳತಿ ಮೈ ಮುಟ್ಟಲು ಬಂದರೆ ಇವತ್ತು ನಾನಿರಬೇಕು, ಇಲ್ಲ ನೀನಿರಬೇಕು. ಸರಗಿರಿಯಲು ಈ ಸಮಯದಲ್ಲಿ ಅಗ್ನಿದೇವನನ್ನು ಎದುರು ಹಾಕಿಕೊಳ್ಳುವುದು ಪರವಲ್ಲ. ಇವನನ್ನು ಎದುರು ಹಾಕಿಕೊಂಡು ಬದುಕುವುದು ಸಾಧ್ಯವಿಲ್ಲ. ಇವನಂತೆ ಕೈ ಜೋಡಿಸಿ ನಾವು ಮಂತ್ರಿ ಪಟ್ಟವನ್ನೇರಿ ಸಮಯ ಸಾಗಿಸಿ ಇವನನ್ನು ಸಿದ್ಧಿಗಿಟ್ಟು ಸುಡುಗಾಡಕ್ಕೆ ಕಳಿಸಲೇಬೇಕು. ನೋಡು ಅಗ್ನಿದೇವ, ನಮ್ಮಿಬ್ಬರ ನಡುವೆ ವೈರತ್ವ ತರವಲ್ಲ. ಏನೋ ಕೆಟ್ಟಗಳಿಗೆ ನಾನು ಇವಳೊಂದಿಗೆ ಹೀಗೆ ನಡೆದುಕೊಂಡೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಮ್ಮಿಬ್ಬರಿಗೆ. ಆಲ್ ರೈಟ್, ಇನ್ನು ಮುಂದೆ ಆದರೂ ಹೆಣ್ಣು ಜಗದ ಕಣ್ಣೆಂದು ಅರಿತು ನೋಡುವುದನ್ನು ಕಲಿತುಕೋ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಬೇಕ. ನಿಮ್ಗೆ ತುಂಬಾ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಾಗಿ ಹುಟ್ಟಿದ ಮಾನವ ಧರ್ಮ. ನಾನು ಈ ಊರ ಬಡನೆತ್ತು ನಿಂತ್ಕೊಂಡ ಸತ್ಯವಂತನ ಹೆಂಡತಿ ಶಬರಿ ಅಂತ. ಅಂದ ಹಾಗೆ ನೀನು ಯಾರಪ್ಪ? ನಾನು ಯಾರೆಂಬುದನ್ನು ನನ್ನ ಊಟ ದಾರಿಯಲ್ಲಿ ಹೇಳ್ತೇನೆ. ಬಾರಮ್ಮ ಹೋಗೋಣ. ಹೋಗು. ನಿನಗೇನು ಗೊತ್ತು? ನಿನ್ನ ತಂದೆ ತಾಯಿಯನ್ನು ಕೊಂದು
ನಿನ್ನ ಮನೆಗೆ ಬೆಂಕಿ ಹಚ್ಚಿದ ನಯವಂಚಿಕ ಸಾಯಿಗೌಡ ನಿನ್ನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಂಡೆ. ನಂತರ ಸಾಗಿಸುವೆ ನಿನ್ನ ಮಸರಣಕ್ಕೆ. ಪಟ್ಟ ಶಿವನೇಶ್ವರಿಯೇ, ನನ್ನ ಚಂದನ ಮನಸ್ಸಿನ ಸಾಲಿನ ಪುಸ್ತಕವಾಗಿದೆ. ನೀನು ಮೈದುನ ಸಂಪತ್ತಿನ ಮೇಲೆ ನನ್ನ ಮೋಸದ ಬಲಿಯಿಸಿ ನಿನ್ನ ಮನೆತನ ಚಿತ್ರ ವಿಚಿತ್ರ ಮಾಡಿ ನಿನ್ನೆಲ್ಲರನ್ನ ಮನೆಯಿಂದ ಕೈ ಕೊಟ್ಟು ಹತ್ತಿಗೆ ತೋಟಕ್ಕೆ ಹೊರತಳಿಸಿ ಗಂಡನೇ ದೇವರನ್ನು ನಿತ್ಯ ಪೂಜೆ ಮಾಡುತ್ತಿರುವ ನಿನ್ನ ಗಂಡ ಸತ್ಯವಂತನ ತಲೆಯಲ್ಲಿ ನೀನು ನನಗೆ ಸರದಾಸದ ಸೋಲಾಯಿತು ವಿಷದ ಬೀಜ ಬಿತ್ತೆ. ನಿನ್ನ ಸಂಸಾರದಲ್ಲಿ ಡೊಂಬರಾಟ ಎಬ್ಬಿಸಿ ಶಬರಿ, ನಿನ್ನ ಗಂಡ ನಿನ್ನ ಮೈದನ ಸಂಪತ್ತನ್ನು ಓದಿಸುವ ಸಲುವಾಗಿ ನನ್ನಿಂದ ತೆಗೆದುಕೊಂಡಿರುವ 70,000 ಮರಳಿ ಕೇಳಲು ನಾಳೆಗೆ ನಿಮ್ಮ ಮನೆಗೆ ಕಳಿಸುವೆ. ನನ್ನ ಎಡಗೈ ಶಕ್ತಿ ಬದಲಾಗಿ ಹಾಗೂ ನನ್ನ ಬಲಗಾರಂತ ನನ್ನ ನನ್ನ ದೇಶದಲ್ಲಿ ಮುಂದಿನ ಪ್ರವೇಶದಲ್ಲಿ ತೋರಿಸುತ್ತೇನೆ. ಈಗ ಸೈಬರನ್ನ ಹಾಕಟ ಇದು ಅಂತ್ಯ ಅಲ್ಲ, ಸತ್ಯವಂತ ತಮ್ಮ ಸತ್ಯವಂತ ಹೊರಗೆ ಬಾ, ಹೊರಗೆ ಬಾ. ನಮಸ್ಕಾರ. ಓಹೋ ಪಾಟೀಲರು, ಬನ್ನಿ ಪಾಟೀಲ್ರೆ, ಕುಳಿತುಕೊಂಡು ಮಾತನಾಡಿ. ಸತ್ಯವಂತ, ಕುಳಿತುಕೊಂಡು ಮಾತನಾಡಲಿಕ್ಕೆ ನಿನ್ನ ಜೊತೆ ನೆಂಟಿಸಿಕೆ ಬೆಳೆಸಕ್ಕೆ ಬಂದಿಲ್ಲ. ಆ ನನ್ನ ಸಹೋದರ ಮಾವ ಸಾಯಿಗೌಡ ಹೇಳಿ ಕಳಿಸಿದ್ದಾನೆ, ನೀನು ನಿನ್ನ ತಮ್ಮ ಸಂಪತ್ತನ್ನು ಓದಿಸಲೆಂದು ನಮ್ಮಿಂದ ತೆಗೆದುಕೊಂಡಿರುವ ಹಣ ವಸೂಲಿ ಮಾಡಿಕೊಂಡು ಬಾ ಎಂದು. ನೋಡ್ತಮ್ಮ ಸತ್ಯವಂತ, ಒಳ್ಳೆ ಮಾತಿನಿಂದ ರೊಕ್ಕ ಕೊಟ್ಟು ಋಣಮುಕ್ತನಾಯ್ತು. ಇಲ್ಲ ಸಿತ್ತು ಬಿಡುತ್ತಾರೆ ಪಂಚರದ್ರ ಹೊಳ ಬಂದು ಬರ್ತೀವೋ ತಮ್ಮ ಸತ್ಯವಂತ. ಇರುವ 1-2 ಎಕರೆ ಹೊಲದಲ್ಲಿ ನಿಮಗೆ ಯಾವ ಹೊಲ ಬರೆದು ಕೊಡಲಿಕ್ಕೆ ಮಾತ್ರ ಸ್ವಲ್ಪ ಕಾಲಾವಕಾಶ ಕೊಡಿ. ಏನಾದರೂ ಮಾಡಿ ನಿಮ್ಮ ದುಡ್ಡನ್ನು ಮುಟ್ಟಿಸುತ್ತೀರಿ. ಸತ್ಯವಂತ, ನಿನ್ನ ಕಲಿತನದ ಮಾತು ನಮಗೆ ಬೇಕಾಗಿಲ್ಲ. ಒಳ್ಳೆ ಮಾತಿನಿಂದ ಹಣ ಕೊಟ್ಟರೆ ಇಲ್ಲದಿದ್ದರೆ ಹಣದ ಬಂಧನದಿಂದ ಋಣಮುಕ್ತರಾಗುವೆ. ಇಲ್ಲದಿದ್ದರೆ ನಿನಗೆ ಕೇಳ ಕಾಲ ತಪ್ಪಿಕಾಲ. ಆ ಭಾರತೆಯಿಂದ ನಿಮ್ಮ ಹಣ ಕೊಡಬೇಕು. ನೋಡರಲ್ಲಿ ನನ್ನ ತಮ್ಮ ಸಂಪತ್ತನ್ನು ಮೈಯಲ್ಲಿ ಹುಷಾರಿಲ್ಲದ ಕಾರಣಕ್ಕಾಗಿ ನಿಮಗೆ ಹಣ ಕೊಡುವುದಾಗಲಿಲ್ಲ. ಮುಂದೆ ಏನಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ನಿಮ್ಮ ಸಾಲ ಮುಟ್ಟಿಸಿ ಋಣಮುಕ್ತನಾಗುವೆ. ಹೌದಂತಲ್ಲ ತಮ್ಮ ಸತ್ಯವಂತ. ಮೊನ್ನೆ ನಿಮ್ಮ ತಮ್ಮಗ ನಿಮ್ ಜ್ವರ ಬಂದ ಕಾಲ ಮೇಲೆ ಆಗಿತ್ತಲ್ಲ ತಮ್ಮ. ಈಗ ಹೆಂಗದ ತಮ್ಮ ಆರಾಮದನ? ಅಂತಿಂತ ದುಡ್ಡು ಕೊಡಲು ಸಫಲಗಾರನಿಲ್ಲ ಗುಮ್ಮತ್ರಿ. ನಿಮ್ಮಂತ ಹಿರಿಯರ ದಯದಿಂದ ಆರಾಮಾಗಿದ್ದಾರೆ ಗುಮ್ಮತ್ರಿ. ಅಂದಾಗ ನಿಮ್ಮ ತಮ್ಮ ಬಂದ ಯಾವದಪ್ಪ? ಯಾವಾಗ
ಯಾಕಂದ್ರೆ ಈಗಿನ ಕಾಲ ಬಹಳ ಸೂಕ್ಷ್ಮ ಐತಿ. ಆ ಜ್ವರ ಈ ಜ್ವರ ಅಂತ ಹೇಳಿ ಡಾಕ್ಟರ್ ಕೆಟ್ಟ ಬಿಟ್ಬಿಡ್ತಾರ. ಯಾಕಂದ್ರೆ ನಿಮ್ಮ ತಮ್ಮಗ ಎಲ್ಲಾ ಕಾಲದಿಂದ ಕೆಟ್ಟ ಐತಲ್ಲ. ಯಾಕಂದ್ರೆ ನಿಮ್ಮ ತಮ್ಮ ಸೀದಾಗಿದ್ದ ಮತ್ತೇನ್ರ ಕೆಟ್ಟ ಚಪ್ರ ಮಾತ್ರ ನಮ್ಮ ತಮ್ಮ ಅಂತಿಂತ ದುಡ್ಡು ಚಲದ ಚಪಲಗಳನ್ನು ಮಾತ್ರ ನನ್ನ ತಮ್ಮ ಅದರಲ್ಲಿ ಓದಿ ನಿಂತು ಕೆಟ್ಟು ರಕ್ತ ಕಡಿಮೆ ಆಗಿದೆ. ಯಾಕೆ ಯಾವ ರಕ್ತ ಕಡಿಮೆ ಏನು ಬಿಳೆ ರಕ್ತ ಕೆಂಪು ರಕ್ತ ಬಿಳೆ ರಕ್ತ ಮಾತ್ರ ಬಿಳೆ ರಕ್ತ ಕಡಿಮೆ ಅಂದ್ರೆ ಸಿಗೋದು ಬಹಳ ಕಷ್ಟ. ಬಿಳೆ ರಕ್ತ ರೈತರು ಹಾಚಿದ್ರು ಮಾರಾಯ. ನಮ್ಮ ಜೀವನಾಗ ಕವಿ ಕೇಸರಿ ಹಂಪಿವಳಿ ಬಸವಕುಮಾರರ ಕಲಾಪ್ರೇಮಿಗಳಾದ ಬೆಳಗ್ಗೆ ತಾಲೂಕು ಕಳಗೊಂಡ ಗ್ರಾಮದ ಮೇಲೆದರದಂತ ಗಂಗಪ್ಪ ಕೋಡಿಹಳ್ಳಿ, ಅವರ ಸ್ನೇಹಿತರಾದ ಹನುಮಂತಪ್ಪ ಮೇಗಲ್ಕೆರಿ, ಮಂಜಪ್ಪ ಬಿದಿರಿಗೆರಿ ಅವರೆಲ್ಲರೂ ಆಸ್ಪತ್ರೆಗೆ ಬಂದು ತಲಾಗೊಂಡಂತ ಬಾಲ್ಯ ರಕ್ತ ದಾನ ಮಾಡಿ ಬಹಳ ಬದುಕಬೇಕಾದ ನನ್ನ ಸೋದರನಿಗೆ ಮರುಜನ್ಮ ಕೊಟ್ಟು ಅನುಭವರು ಅವರೆಲ್ಲರಿಗೂ ಒಂದು ದೇವರು ಅವರಿಗೆಲ್ಲರಿಗೂ ವಂದನೆಗಳು ಹೇಳುತ್ತಾ ಆ ದೇವರಿಗೆ ನಮಸ್ಕರಿಸುತ್ತೇನೆ. ನೋಡ ಸತ್ಯವಂತ, ನಿನ್ನ ಕೈಗಾರದ ಮಾತು ನಮಗೆ ಬೇಕಾಗಿಲ್ಲ. ಒಳ್ಳೆ ಮಾತಿನ ಹಣ ಕೊಟ್ಟು ಹೋಯಿಲ್ಲ ಈ ನಿನ್ನ ಮನೆಯಿಂದ ಬಳಸಿ. ಪಾಟೀಲಿಗೆ ಇನ್ನು ಕೆಲವೇ ದಿನಗಳ ಕಳೆಯಲಿ ಹೇಗಾದರೂ ಮಾಡಿ ನಿಮ್ಮ ದುಡ್ಡನ್ನು ಮುಟ್ಟಿಸುತ್ತೇನೆ. ಈ ಬಡ ರೈತನ ಮೇಲೆ ಪ್ರಯತ್ನಿಸಲಿಕ್ಕೆ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏಕಮ್ಮ ಸತ್ಯವಂತ, ನೀವು ಸಿರಾಗಿ ಕೈ ಮುಗಿದು ಬೇಡಿಕೊಂಡ್ರು ನಮ್ಮ ಸಾಲ ಮಟ್ಟೋದಲ್ಲ. ಸುಮ್ಮನೆ ನಮ್ಮ ಪಾತ್ರಿ ಚಾಟಿಯಲ್ಲಿ ತುತ್ತಾಗಿ ಮೈ ಚರ್ಮ ಸುಳಿಸ್ಬೇಡ. ಸುಮ್ಮನೆ ಹಣ ಕೊಟ್ಟು ನನ್ನ ಮೈ ಚರ್ಮ ಉಳಿಸ್ಯಾರ ತಮ್ಮ ಮೈ ಚರ್ಮ ಉಳಿಸ. ನೀವು ನನ್ನನ್ನು ಚಾಟಿಂದ ಅಷ್ಟಲ್ಲ ಪಾಟೀಲಿ, ನನ್ನನ್ನು ತುಂಡಾಗಿ ಕತ್ತರಿಸಿ ಹಾಕಿದ್ರೆ ನನ್ನ ಹತ್ತಿರ ನಯ್ಯಪಡಿಸಿಕೊಡಿಲ್ಲ. ಇದು ಒಂದು ಸರಿ ತಡೆಯಿರಿ ಪಾಟೀಲ್ರೆ, ನಿಮಗೆ ಕಾಲಿಗೆ ಸರಿ ಆದ ಬಡವ, ನಿನ್ನ ಕೊಳೆಯಾದ ಕೈಯಿಂದ ಅದೇ ರೀತಿಯ ಧರಿಸಿರುವ ಈ ನನ್ನ ಬೂಟು ಕಟ್ಟು ವಲಸು ಮಾಡಿ ಆ ಕಾಲದ ಬಡವ ನೀನನ್ನು ದಪ್ಪನ ಮಾಡಿ ದಾನ ಮಾಡಲು ಹೊಡಿ ಪಾಟೀಲ್ರೆ, ಹೊಡಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡಿ. ಆದರೆ ನೀವು ನನ್ನನ್ನು ಜೀವಂತ ದಾನ ಮಾಡಿದ್ರು ಸರಿ, ಸಫಲ ಮಾಡಿದ್ರು ಸರಿ. ಈ ಸಮಯದಲ್ಲಿ ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ ಪಾಟೀಲ್ರೆ, ಸಾಧ್ಯವಿಲ್ಲ. ಹೋಗದಿದ್ದರೆ ಸಾಯಿಸಿಕೊಂಡೇ ಸಾಕು ಏತನ್ನು. ನಿಲ್ಲಿಸಿದ್ರೆ ನಿಮ್ಮ ಅಟ್ಟಾಸೋದಲ್ಲಿದ್ದರ ದರ್ಪವನ್ನು. ಸಂಪತ್ತ, ನನಗೆ ಎದುರಾಗಿ ನಿಲ್ಲುವಷ್ಟು ಪಾಪವಂತರೇ ಮಗನೇ ನಿನಗೆ. ನಿನಗೆ ಅಷ್ಟೇ ಇಲ್ಲ ಪಾಟೀಲ, ಅನ್ನ ಸಾಮಾನ್ಯವಾಗಿ ಸಾರಿಗಳು ಸಹ ನಾನು ಯಾವರಾಜ ನಿಲ್ಲುತ್ತೇನೆ. ಸಂಪತ್ತ, ಸುತ್ತು ಕೂಲಿದ ಗತಿ ಹೆಣ್ಣದ ಬಡ ಬಿಕಾರಿ, ನೀನು ನನಗೆ ಎದುರಾಗಿ ನಿಲ್ಲುವೆ. ಆ ಸ್ವಾತಂತ್ರ್ಯ ಸೂರ್ಯ ಜೋಡು ಹುಡುಗರಾಗಿ ಇಡೀ ನಾಡನ್ನೇ ಆಡಬೇಕೆಂದಿರುವ ಗೌರವಪತಿಗಳಾದ ಮಿಬ್ಬರನ್ನು ಹೆಸರು ಹಾಕಿಕೊಂಡು ಸಾಯಗಳಲ್ಲಿ ಮಗನೇ ಲೇ ಕರಿಯ ಮರಿಯ ಬೇಗ ಕಟ್ಟಿ ಹಾಕಲೇ ಆ ಗೌರವ ಸಂಪತ್ತಿ ಇವರಿಬ್ಬರ ಕೊಪ್ಪಿದ ದೇಹವನ್ನು ಒಳ್ಳೆಯ ಮಾತಿನಿಂದ ಹಣ ಕೊಡ್ತೀವೋ ನಿಮ್ಮ ಹೆಸರಿಗೆ ಈ ಮನೆ ಬರೆದು ಕೊಟ್ಟಿರೋ ಅಮೌಂಟ್ ಕಡಿಮೆ.
ಹೇಳಿ ಅಂತ ನಮ್ಮಿಬ್ಬರನ್ನು ಕಟ್ಟಿದ್ದಾರೆ. ಸುಂದರ ಕೆಲಸ ಆಮೇಲೆ ಚಂದರ ಕೆಲಸ. ಇನ್ನು ಸೂರನಾಗಿದೆ. ಆಜ್ಞೆಯನ್ನು ಪುರುಷರ ಗಂಡ ಹೆಣ್ಣು ಹುಲಿಗಳ ದಂಡನಾದ ಈ ರಾತ್ರಿಯಲ್ಲಿ ಒಂದು ಕೂದಲ ಸಾಲಾಡಿಸಲು ಸಾಧ್ಯ ಅವನಿನ ತಮ್ಮ ತಮ್ಮ ಒಂದು ಸ್ಥಳದ ಬೇರಿದ್ದರೆ ಒಂದು ತಡೆಯಲ್ಲಿ ಈ ಪಾಠ ಒಂದೇ ಈ ಮಕ್ಕಳ ಸತ್ತು ಭಾಳ ಆಗೈತೆ ಕಾರ್ಯಕ್ರಮ ತಂಡ ಬರ್ತದೆ ಗುಂಡ ಪುರುಷರ ಗಂಡನಾದ ನನ್ನ ತಮ್ಮ ತಮ್ಮದಕ್ಕೆ ಗೊತ್ತಾದ್ರೆ ದಶ ಮಾಂಸದ ಕೋಳೆಯನ್ನು ಹರಿದು ತಿನ್ನುವಂತೆ ತಿನ್ನುತ್ತಾನೆ ಈ ನಿಮ್ಮ ಕೋಪದ ದೇವರನ್ನು. ಉಂಡ ಪುರುಷರ ಗಂಡ ಗಂಡ ನೀಡಲಾದ ಈ ಪಾಠದ ಎದುರಾಗಿ ಕೊಡೋದು ಒಳ್ಳೆಯದಲ್ಲ. ಸುಮ್ಮನೆ ಹಣ ಪತ್ರ ಇಲ್ಲ ಪಡಿಸಿಕೊಂಡರೆ ಕಬ್ಬಿನ ತುಳಿ ಪ್ರಾಬಲ್ಯ ನಿಲ್ಲಿಸು ನಿನ್ನ ಶೂರತೆಯನ್ನು ಸಾಹಸವನ್ನು. ಸಮತಗ್ನಿ ಇವರಿಬ್ಬರ ಹಸಿದ ಹುಲಿಗಾಗಿ ಹರಿದು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಹರನಾಗಿ ಹಾಕಿ ಬಂದ ಹರಾಂತರ. ಏ ಪಾಟೀಲ, ನೀನು ಹಸಿದ ಹುಲಿಯಾಗಿ ಇವರಿಬ್ಬರ ದೇಹ ಹರಿದು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ನಾವು ಕಂಗೆಟ್ಟ ಹುಲಿಯಾಗಿ ಕಡಿದು ಚೆಲ್ಲ ನಿಮ್ಮಿಬ್ಬರ ಕೊಪ್ಪಿದ ದೇಹವನ್ನು. ಕಂಗೆಟ್ಟ ಹುಲಿಗಳಾದರೆ ಕಾಲು ತೆಗೆದಿನ ಕಲಿಸಿದಕ್ಕೆ ಆಗಿ ಕಣ್ಣು ಹಾಕುವೆ ಕಾಲು ಕೆದರಿದ ಕರೀಚರತೆ ನೀನಾದರೆ ಪಾಟಿಲ್ಲ, ಕೆದರಿದ ಕಾಲನ್ನು ಕತ್ತರಿಸಿ ತಿನ್ನುವ ನಾನಾಗಿ ಕರೀಚಲಿನ ನಿಮ್ಮಿಬ್ಬರ ದೇಹವನ್ನು ನಿಮ್ಮ ದೇಹ ಕೊಂಡಾಟಕ್ಕೆ ರಕ್ತದ ಮುಡುಗಿನಲ್ಲಿ ಮುಳುಗಿಸಿ ಬಿಡುವೆ. ನೇಪ್ಪ ತಮ್ಮ ಜನರಿಗೆ ಮಾತುಗಳು ಹೊಡಿತೀನಿ ಅಂತೀನೇಪ್ಪ. ಸುಮ್ಮನೆ ನಮ್ ಗೌಶಾಲ ಕೊಟ್ಟು ಹೋದ್ರೆ ಸುಮ್ಮನೆ ನಮ್ ಗೌಶಾಲ ಕೊಟ್ಟು ಹೋದ್ರೆ ಏ ಮಗನೇ ಬಬಲಾದಿ, ನಾನು ಸಾಲ ತಂದಿದ್ದು ಆದಿ ಬದಲಿದೆ ಸಾಯಿಗಳನ್ನ ಹತ್ರ. ಅದನ್ನು ನಾನೇ ಅವರಿಗೆ ಹೇಳ್ತೇನೆ, ಇನ್ನು 1 ವಾರ ಬಿಟ್ಟು ಕೊಡುತ್ತೇನೆಂದು. ಅದಕ್ಕೆ ಒಪ್ಪಿದರೆ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಒಪ್ಪದಿದ್ದರೆ ನಾಳೆ ಅಲ್ಲಿ ಆದಿ ಮಗನಿಗೆ ಸಾಯಿಗಳ ಮನೆಯಲ್ಲಿ ನಡೆಯುತ್ತದೆ ನನ್ನ ಹಾಗೂ ಸಾಯಿಗಳ ನಡುವೆ ರಕ್ತದ ಕಾಳಗ. ಇಂಥ ಈಗಲೇ ಹಣ ಕೊಡಲು ಹೇಳ್ಬೇಕು. ಹಾಗಾದರೆ ಪಾಟೀಲ, ಹಿಂದೆ ಈಗಲೇ ಆಗಲಿ ನಮ್ಮಿಬ್ಬರ ರಣರಂಗದ ಕಳಗ ಬಾಳಗಂಡ ಮುಂದಕ್ಕೆ. ಲೇ ತಮ್ಮ ಜನಬೋದ್ರಿ ತಡಕ ನೀವು ಮೊದ್ಲ ಸಿಟ್ಟಿಗೆ ಆಳಲ್ಲ. ಯಾಕಂದ್ರೆ ನೀನು ಮಾತಿಗೆ ಫೋರ್ಸ್ ಮಾಡಪ್ಪ. ನೀನು ಕೊಡ್ಲಿಲ್ಲ, ನೀನು ಕೊಡ್ಲಿಕ್ಕೆ ಆಗೈತಪ್ಪ. ನೀನು ಕೊಡ್ಲಿಲ್ಲ ಹೋದ್ರೆ ನಾನು ಉಸಿರ ಬಂದಾಕತಿ. ನಿನ್ನ ಕೊಡ್ಲಿ ನೋಡಿದ್ರ ಯಾಕಂದ್ರೆ ನಾ ರಾತ್ರಿ ಮಕ್ಕಂಡಾಗ ಅದೇ ಎಲ್ಲಿ ಮಕ್ಕಂದ್ರೆ ಹೊಸಮನೆ ಮಕ್ಕಳಾಗ ಇಂತ ಐತಪ್ಪ. ನೀನು ಕೊಡ್ಲಿ ನಾನು ಕಳಿಸಿದಾಗ ಬರ್ತೈತಿ. ನೀನು ಸ್ವಲ್ಪ ಸಮಾಧಾನ ತಡ. ನಾನೆಲ್ಲ ಪಾಟೀಲ್ ತಡದಲ್ಲಿ ಈ ಪಾಟೀಲ್ರ ನಾವು ಸ್ವಲ್ಪ ಕೇಳಿ ನೋಡಬಹುದು. ನೀ ಹೇಳಿದಂತೆ ಅವನಿ ನಡೆಯಲು ಹೋಗೋಣ. ಸತ್ತವಂತ ಹೋಗಲಾದಿ ಮಾತಿನಂತೆ ನೀವೇ ಸಾಯಿಗೌರಿಗೆ ಭೇಟಿ ಹಾಕಿ ಹಣ ಕೊಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ಮತ್ತೆ ಮಾತಾಡುತ್ತ ನಡಿ ಮಮ್ಮದಿ ಹೋಗೋಣ. ಸೌಕರ್ಯ ಸ್ವಲ್ಪ ಇದ್ರೆ ನಮ್ಮನೆ ಹಣ ತೆಗೆದುಬಿಡ್ತಾ We love
ಬೇಕಾಗಿಲ್ಲ, ಹೋಗು. ನನ್ನನ್ನು ನೇರವಾಗಿ ಎದುರಿಸುವುದಿಲ್ಲ. ಆ ನಿಮ್ಮ ಮಾವ ಸಾಯಿಗಳವನನ್ನು ಅವನೇ ಬಂದು ನನ್ನನ್ನು ನೇರವಾಗಿ ಎದುರಿಸುತ್ತ ಕೈಲಾಗ ಹೇಳಿ ಅಂತ ನಿನ್ನನ್ನು ತಿಳಿಸಿರುವ ಅವನ ಯಾವ ಶೂರ ಬೆಳಗರಿ ಸಂಪತ್ತನ್ನು ಓದಿಸಲೆಂದು ಆ ಪ್ರೋತ್ಸಾಹವನ್ನು ಹಾಕ್ತಾರ 70,000 ಹಣ ಕೊಟ್ಟು ಸಾಲದ ಅಡವಿಗಾಗಿ ಬರೆದಪಟ್ಟ ಹೊಲದ ಕಾಗದ ಪತ್ರ ಮನೆಗೆ ತರಬೇಕು. ಆಯ್ತಣ್ಣ, ಈ ವಾರದಲ್ಲಿ ಎಲ್ಲಿಯಾದ್ರೂ ಹಣದ ವ್ಯವಸ್ಥೆ ಮಾಡಿ ಆ ದೇವಸ್ಥಾನದವರ ಸಾಲ ತೀರಿಸಿ ಅವನ ಹತ್ತಿರ ಇರುವ ನಮ್ಮ ಹೊಲದ ಕಾಗದ ಪತ್ರ ತೆಗೆದುಕೊಂಡು ಬರುತ್ತೇನೆ. ಹಾಗಾದರೆ ನಡೀರಣ್ಣ, ಅತ್ತಿಗೆಯವರು ನಾವೆಲ್ಲರೂ ಹೊಲಿಕೆ ಬರ್ತೇವೆಂದು ಬುದ್ಧಿಯನ್ನು ಕಟ್ಟಿಕೊಂಡು ಹೊಲಿಕೆ ಹೋಗಿದ್ದಾರೆ. ನಾವೆಲ್ಲರೂ ಹೋಗೋಣ.